ಏನ್ ನಿಮ್ಮ ಅಂಗಡಿ ಜನ ನನ್ನ ಮೇಲೆ ಕಿತ್ಕೊಂಡ್ಬಿಟ್ರು ಕಣೆ. ರೂಪಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾವ್ರೆ. ನಮ್ಗೆ ಒಳ್ಳೆ ಮಾಡಿದ್ರೆ ದೇವ್ರು ಏನಂತೀರಾ? ಅಲ್ಲ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಲಾಗ್ನ ಮಾಡ್ತಾಯಿದ್ದೀನಿ. ಬಿಕಾಸ್ ಏನೋ ಸ್ವಲ್ಪ ಪರ್ಸ್ನಲ್ ಇಶ್ಯೂ ಇತ್ತು. ಸೊ ಹಾಗಾಗಿ ನಾನು ಲಾಗ್ನ ಮಾಡೋಕ್ಕಾಗಲಿಲ್ಲ. ಸೊ ಇನ್ಮೇಲೆ ರೆಗ್ಯುಲರಾಗಿ ಲಾಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಸಾರಿ, ತುಂಬ ಗ್ಯಾಪ್ ಆಯಿತು. ಸೊ ಅಂದರೆ ಲಾಗ್ನ ಅಪ್ಲೋಡ್ ಮಾಡ್ತಿರಲಿಲ್ಲ, ರೀಲ್ಸ್ನ ಅಪ್ಲೋಡ್ ಮಾಡ್ತಿದ್ದೆ. ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸೊ ಸಾರಿ. ಇನ್ನು ಮುಂದೆ ರೆಗ್ಯುಲರಾಗಿ ಲಾಗ್ನ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಈ ಒಂದು ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಿಮ್ಮೆಲ್ಲರನ್ನೂ ಎಲ್ಲೋ ಒಂದು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇವತ್ತು ಯಾರನ್ನೋ ನಾನು ಮೀಟ್ ಅದು ತುಂಬ ದಿನ ಆದಮೇಲೆ ಹೋಗಿ ಮೀಟ್ ಮಾಡ್ತಾ ಇರೋದು. ಸೊ ನರ್ವಸ್ ಬಿಕಾಸ್ ಏನೋ ಬ್ಯುಸಿಯಿಂದ ನಾನು ಮೀಟ್ ಮಾಡೋಕ್ಕಾಗಿರಲಿಲ್ಲ, ಅವರು ಬರೋಕ್ಕಾಗಿರಲಿಲ್ಲ. ಸೊ ಇವಾಗ ಹೋಗ್ತಾಯಿದ್ದೀನಿ. ಸೊ ಅದನ್ನೇ ಲಾಗ್ ಮಾಡೋಣ. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಸಿಗ್ತಾಯಿದ್ದೀವಿ, ಸ್ವಲ್ಪ ಮಜಾ ಇರುತ್ತೆ, ಎಂಜಾಯ್ ಮಾಡ್ತೀವಿ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಯಾರನ್ನ ಮೀಟ್ ಮಾಡಿಸ್ತಾ ಇದ್ದೀನಿ, ನಾನು ನನ್ನ ಮಗಳು ಇವತ್ತು ಎಲ್ಲೋಗ್ತಾಯಿದ್ವಿ ಅಂತ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಎಲ್ಲೋಗ್ತೀವಿ, ಏನೇನು ಮಾಡ್ತೀವಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ರೆಡಿಯಾಗಿದ್ದೀನಿ. ಬ್ಯಾಗು ಕೂಡ ಏನೇನು ಬೇಕು ಗೊಂಬೆಗೆ ನನಗೆ ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೊರಡ್ತಾ ಇದ್ದೀನಿ. ಸೊ ಏನರಲ್ಲಿ ಹೊರಡ್ತೀನಿ, ಹೇಗೆ ಏನು ನೋಡೋಣ ಬನ್ನಿ. ಸೊ ರಾಮನಗರ ತನಕ ಕಾರಲ್ಲಿ ಡ್ರಾಪ್ ಮಾಡಿಸ್ಕೊತಾ ಇದ್ದೀನಿ. ನಾನು ಅಣ್ಣನ ಕೈಲಿ ಬಿಸಿಲಿತ್ತಲ್ಲ, ಸೊ ಹಾಗಾಗಿ ಕಾರಲ್ಲಿ ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊತಿದ್ದೆ. ರಾಮನಗರ ಬಂದೆ, ಬಸ್ ಇತ್ತು. ಥ್ಯಾಂಕ್ ಗಾಡ್ ಬಸ್ಸು ನಾನು ಹೋಗೋದಕ್ಕೂ ಒಂದು ಬಸ್ ಬಂತು, ಇನ್ನೊಂದು ಬಸ್ ಇತ್ತು, ಫುಲ್ಲು ರಶ್ ಇತ್ತು, ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಹೆಂಗಪ್ಪ ಹೋಗೋದು ಅಂತಿದ್ದೆ. ವಿತಿನ್ ಸೆಕೆಂಡಲ್ಲಿ ಇನ್ನೊಂದು ಬಸ್ ಬಂತು, ಹತ್ಕೊಂಡೆ ಹೋದೆ. ಹೆಂಗೋ ಸೀಟ್ ಸಿಕ್ತು, ಅದು ಕಿಟಕಿ ಪಕ್ಕನೇ ಸಿಕ್ತು, ಇಲ್ಲಾಂದಿದ್ರೆ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಈ ಬಿಸಿಲಿಗೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಸೊ ನಾನು ಬಂದಿರೋದು ಮಾಗಡಿಗೆ, ಬಿಕಾಸ್ ಚಂದು ಕರೆದಿದ್ಲು, ಊರಬ್ಬ ಇತ್ತು ಅಂತ. ಸೊ ಹಾಗಾಗಿ ಬಂದಿದ್ದೆ. ಆ್ಯಂಡ್ ಮಾಗಡಿಲಿ ಎಷ್ಟು ರಶ್ ಇತ್ತು ಅಂದರೆ ಇನ್ನೂ ಇಲ್ಲದೇ ಇರಲಿಲ್ಲ, ಆಗಲೇ ಎಲ್ಲಾದರೂ ಬ್ಯಾಗು ಖರ್ಚಿಪ್ ಕೊಡ್ತಿದ್ರು. ಸೊ ನಾನು ಹೊರಗಡೆ ಇಳಿಯೋಷ್ಟರಲ್ಲಿ ಬಂದು ನಿಂತ್ಕೊಂಡು ನೋಡ್ತೀನಿ, ನನ್ನ ವೇಲೇ ಇಲ್ಲ, ನಾನು ಇಳಿಯೋಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟು ರಶ್ ಇದ್ದರು. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹೇಳು, ನಮಸ್ತೆ ಮಾಡು. ಏನು ನಿಮ್ಮ ಅಂಗಡಿ ಜನ ನನ್ನ ಮೇಲೆ ಕಿತ್ಕೊಂಡ್ಬಿಟ್ರು ಕಣೆ ಅಷ್ಟು. ಸೊ ನಾನು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಬಂದಿರೋದು ಇವಳೇ ನನ್ನ ಕ್ಲೋಸ್ ಫ್ರೆಂಡ್ ಆ್ಯಂಡ್ ಬೆಸ್ಟ್ ಫ್ರೆಂಡ್. ಸೊ ಎಲ್ಲರೂ ರೆಡಿ ಆಗಿದ್ದೀವಿ. ರೆಡಿಯಾಗಿ ನೋಡಿ, ಹಾಯ್ ಹೇಳಿ ಚಂದು, ಹಾಯ್. ಇಲ್ಲಿ ರೂಪಮ್ಮ ಇದ್ದಾರೆ. ರೂಪಮ್ಮ ಹಾಯ್ ಹೇಳಿ. ರೂಪಮ್ಮ ಕಾಫಿ ಹೇಳಿ ಅಕ್ಕ. ಹಾಯ್. ಇರು ಕುಡಿದ್ಬಿಟ್ಟು ಹೇಳ್ತೀನಿ ರೀ, ಎಣ್ಣೆ ಯಾವ ಥರ ಇದ್ದಾಳೆ ಅಂತ. ಕಾಫಿ ಚೆನ್ನಾಗಿದ್ರೆ ಹುಡುಗಿ ಚೆನ್ನಾಗಿದ್ದಾಳೆ ಅಂತ. ಓ ಸುಡುತ್ತೆ, ಹಿಂಗೆ ಕೊಡೋದು ಕಾಫಿನ. ನೋಡಿ ಫ್ರೆಂಡ್ಸ್ ಯಾವ ಥರ ಕೊಡ್ತಾ ಇದ್ದಾರೆ ಇವರು. ಫ್ರೆಂಡ್ಸ್ ಇವರಿಬ್ಬರು ಇದಾರಲ್ಲ ಫ್ರೆಂಡ್ಸ್, ನೀವು ನೋಡಬೇಕು. ಕಾಫಿ ಕುಡಿಯೋಣ ನೋಡಿ ಫ್ರೆಂಡ್ಸ್. ಕಾಫಿ ಚೆನ್ನಾಗಿದೆ, ಆಮೇಲೆ ಹುಡುಗಿನೂ ಚೆನ್ನಾಗಿದ್ದಾಳೆ. ನನ್ನ ಔಟ್ಫಿಟ್ ಒಂದ್ಸಲ ತೋರಿಸ್ಬಿಡ್ತೀನಿ ನಿಮಗೆ. ಔಟ್ಫಿಟ್ ನೋಡಿ, ಇದು ಫುಟ್ಪಾತ್ ಅಂತ ಮಾಡಿ 150 ರೂಪಾಯಿ. ಆ್ಯಂಡ್ ಇವಳ ಮಗನ ತೋರಿಸ್ತೀನಿ ರೀ. ಇಲ್ಲಿದೆ ನೋಡಿ ಮಗು. ಎಷ್ಟು ತಿಂಗಳು ನಿಮ್ಮ ಮಗುಗೆ? ಈಗ 7 ತಿಂಗಳು. 7 ತಿಂಗಳ? ಹಂಗಾರೆ ನೀವು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ಸೊ ಫ್ರೆಂಡ್ ಸೇರಿದಾಗ ಸ್ವಲ್ಪ ಕಾಮಿಡಿ ಇರುತ್ತೆ. ಸಿಂಬಾ ಅಂತ. ಸಿಂಬಾ ಮೀನಿಂಗ್ ಏನು? ಸಿಂಬಾ
ಜಾತ್ರೆಗೆಲ್ಲ ರೆಡಿ ಆಗಿದ್ದೀವಿ. ಇನ್ನೇನೋ ಜಾತ್ರೆಗೆ ಹೊರಡಬೇಕು. ಜಾತ್ರೆಗೆ ಹೋಗಿ ಸಿಗ್ತೀನಿ. ಬಾಯ್. ಎಲ್ಲ ರೆಡಿ ಮಾಡಿ ಹೊರಡಿಸಿ ಕರ್ಕೊಂಬರೋಷ್ಟರಲ್ಲಿ ಈ ಮೇಡಮ್ನ ಸಾಕಾಗೋಯ್ತು. ನೋಡಿ ನಮ್ಮ ರೂಪಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾವ್ರೆ. ಅವರಿಬ್ರು ಹೆಣ್ಮಕ್ಳಿಗಿಂತ ಅವರೇ ಚೆನ್ನಾಗಿ ಕಾಣ್ತವ್ರೆ. ಸಂತೂರ್ ಮಮ್ಮಿ ಇವಳು ಕಾಯ್ತಾ ಇದ್ದಾಳೆ. ಜಾತ್ರೆ ಇಲ್ಲಿಂದ ಸ್ಟಾರ್ಟ್ ಚೆಂದು. ಹೇಳು, ನಿಮ್ಮ ಜಾತ್ರೆ ನೀನೇ ಎಕ್ಸ್ಪ್ಲೈನ್ ಮಾಡಬೇಕು ಏನು ಎತ್ತ ಅಂತ. ಇವತ್ತು ಪೂರ್ತಿ ಲಾಗ್ ನಿನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ನೀನು ಹೆಂಗಾದ್ರೂ ಮಾಡ್ಕೊ. पिक्चर अभी बाकी है. ಓಯ್ ಅಮ್ಮನಿಂದೆಲ್ಲ ತೆಗಿಬೇಡ. ಫೋಕಸ್ ಕ್ಯಾಮ್ರಾಮನ್ ಫೋಕಸ್ ಅಲ್ಲ, ನೀನು ಮಾಡಬೇಕು ಫಸ್ಟ್ ಆಫ್ ಆಲ್. ನಂಗೆ ಹೇಳ್ತಾವಳೆ ನೋಡಿ. ಇಲ್ಲ ತೋರಿಸ್ತೀನಿ ನಾನು. ಮಾತಾಡ್ದವ್ರನ್ನೆಲ್ಲ ಹಿಡಿತೀನಿ. ಎಷ್ಟು ಲೇಟಾಗಿ ಬರ್ತೀರಾ ಎಲ್ಲರೂ? ಬೇಗ ಬೇಗ ಬನ್ನಿ. ಜಾತ್ರೆ ಗೊತ್ತಿಲ್ಲದೆ ಇರೋಳೆ ಬೇಗ ಹೋಗ್ತಾ ಇದ್ದೀನಿ. ಈ ಮುಖ ಝೂಮ್ ಝೂಮ್ ಹಾಕ್ಬೇಡ ಕಣೆ. ಕ್ಲೋಸ್ ಅಪ್ ಚೆನ್ನಾಗಿ ಇಲ್ಲಿ ಈ ಪುಟ ಗೊಂಬೆ ಗೊಂಬೆ ಅಂತೀನಿ ಚೆಂದು. ನೀನೊಂದು ತಗೊಬಿಡೋದು. ಏನು ಪಿಪಿ ಆಕ್ಚುಲಿ ಮನೇಲಿ ಇತ್ತು. ನಾನು ಎತ್ಕೊಬರ್ಬೇಕು ತಾನೆ ಮತ್ತೆ. ಹಂಗಿದ್ರೆ ಆಯ್ತು. ಈ ಥರ ತಗೊಳ ಜಾತ್ರೆ. ನೋಡು ಏನ್ ಜನ ಸಾಗರ. ಏನೆಲ್ಲ ಇನ್ನು ಸ್ವಲ್ಪ ತಿನ್ನು ಹೋಗ್ಲಿ. ಇನ್ನೂ ಜಾಸ್ತಿ ಏನ್ ಹೇಳ್ತೀಯ ನಿಮ್ಮ ಹಬ್ಬದ ಬಗ್ಗೆ? ಏನ್ ಹೇಳ್ತೀಯ ನಿಮ್ಮ ಹಬ್ಬ ಅಂದ್ರೆ ಹಬ್ಬ. ನನ್ನೇ ನೋಡಿ ಏನು ಹುಡುಕಿ ಸಾಕಾಗ್ತೈತಿ ಫ್ರೆಂಡ್ಸ್. ಹಂಗಾರೆ ಜಾತ್ರೆ ಹಬ್ಬ ಜಾತ್ರೆ ಕಳ್ದೋದ್ರೆ ಹುಡುಕಿ ತುಂಬಾ ಕಷ್ಟ. ಹೌದಾ? ಫೋನ್ ಕೈ ಬಿಡ್ಬೇಡ ಮಗು. ಅಲ್ಲ ಫೋನ್ ಐತಲ್ಲ. ನಿನ್ ಕಣ್ಣೆಲ್ಲ ಐತೆ. ಹಾಯ್. ನಾವು ಯಾವಾಗ ಬಂದ ಚಂದ? ನಾನು ಬಂದಿದ್ದೆ ಬೆಳಗ್ಗೆ. ಅದೇ ಕರ್ಕೊಬಂದಿದ್ದು. ಇವಾಗ ನಾವೇನು ಮಾಡೋದು ಹೇಳೆ? ಓಯ್ ನಿಮ್ಮ ಫ್ರೆಂಡ್ ಕೇಳು, ನಾವು ಯಾವಾಗ ಬಂದಿದ್ದು? ನೀನು ಯಾವಾಗ? ಫ್ರೆಂಡ್ಸ್ ಇರಲ್ಲ. ನನ್ನ ಫ್ರೆಂಡ್ಸು ಅಂದರೆ ಇವಳು ಫ್ರೆಂಡ್ಸ್ ಆಮೇಲೆ ಬರ್ಲಿ ಬರ್ಲಿ ಬರ್ಲಿ. ಹಾಯ್ ಗಾಯ್ಸ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್. ಮತ್ತೆ ಕಮೆಂಟ್ ಮಾಡಿ. ಇಲ್ಲ ಅಪ್ಲೋಡ್ ಮಾಡಿದ್ದೀನಿ. ಲೇ ಫೋನ್ ಲೇದು ಸೆಕೆಂಡ್ ಟೈಮು ಅಲ್ಲೋಡ ನಿಮ್ಮ ಬಿಜು ಡಾರ್ಲಿಂಗ್. ಓ ಚೆನ್ನಾಗಿದ್ದೀರಾ ಆಂಟಿ? ಈಗ ಹೋಗ್ತಾ ಇದ್ದೀರಾ? ಅಲ್ಲ ವೀಡಿಯೋ ಮಾಡ್ತಾರೆ. ನನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಏನು ಬಿಡಲ್ಲ. ತುಂಬ ಜನ ಬಂದಿದ್ದಾರೆ, ಅವ್ರ ಜೊತೆ ಹೋಗ್ಬಿಡ್ತೀಯ. ನಾನು ಸ್ವಲ್ಪ ಈಗ ಅದಕ್ಕೆ ನೋಡಿ ನನ್ನ ಮಗಳನ್ನ ನಮ್ಮ ರೂಪಮ್ಮ ಇಟ್ಕೊಂಡಿದ್ದಾರೆ. ಅವಳ ಚಿಂತೆ ನನಗಿಲ್ಲ. ಜಾತ್ರೆಯಲ್ಲಿ ಎಂಜಾಯ್ ಮಾಡ್ಬೋದು ಅಷ್ಟೇ ಅಲ್ಲೇ. ಕೊಡಮ್ಮ. ಯಾರೋ ಒಬ್ರು ಮಿಸ್ ಆಗ್ಬಿಟ್ಟಿದ್ದಾರೆ, ಹುಡುಕ್ತಾ ಇದ್ದೀವಿ. ಯಾರು ಮಿಸ್ ಆಗಿರೋದು? ತನಿಕಾ.
ಅಲ್ಲೇ ಇದ್ದಾಳೆ 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 ಇದ್ದಾಳೆ. ಈ ಥರ ಚೂಡಿದಾರೆಲ್ಲ ಹಾಕೋಬಿಟ್ರೆ ನೀವು ಮಾಡೋ ಲಾಗೆಲ್ಲ ಕೇಳ್ಬಿಟ್ಟು ವ್ಯೂಸ್ ಲೈಕ್ಸ್ ಎಲ್ಲ ಹೋಗ್ಬಿಡ್ಬೇಕು. ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ನಿಮ್ಮೂರು ಜಾತ್ರೆ ಬಗ್ಗೆ ಏನು ಹೇಳ್ತೀರಾ? ಊರ್ ಜಾತ್ರೆ ಬಗ್ಗೆ ಏನು ಹೇಳ್ತೀರಾ? ನಮ್ಮೂರ್ ಜಾತ್ರೆ ನಮ್ಗೆ ಒಳ್ಳೇದು ಮಾಡಿದ್ರೆ ಸಾಕು. ಏನಂತೀರಾ ಬರಿದಲೆ ಅಲ್ಲ ಸ್ಟಿಲ್ ಏನಾದ್ರು ಗಿರ್ಗಿಟ್ಟೆ ಬೇಕು ಅಂತ ಅಳ್ತಿದ್ದಾಳೆ. ತಗೊಳ್ಳೋಣ ಇನ್ನೂ ಎಷ್ಟು ದೂರ ನಡೆದು ಸಿಗ್ತಾನೆ ಇಲ್ಲ ದೇವಸ್ಥಾನದಲ್ಲಿ. ಜನ ಸಾಗರ ಚಂದು ಅದ್ಯಾಕೆ ತಗೋತಾ ಇರೋದು? ತೇರ್ಗೊಡಿ ನಮ್ದೇ ಮಾಡಿದ್ದೀನಿ ನೋಡಿದೆ ತೆಗ್ಕೊಂಡೆ. ನಾವು ಇದ್ರಲ್ಲಿ ಹೊಡೆದಿದ್ದೋ ಗೊತ್ತಾ ಕಾಲೇಜ್ ಲೈಫಲ್ಲಿ. ಚಂದು ಕಾಲೇಜಲ್ಲಿ ಇದ್ರಲ್ಲಿ ಹೊಡೆದಿದ್ದೋ ನೆನಪೈತಾ? ಆಚೆ ನಿಲ್ಸಿದ್ರಲ್ಲೇ ನಮ್ಮನ್ನ ಹೊರಗಡೆ ಇದೆಲ್ಲ ಲಕ್ಷ್ಮೀ ಅಲ್ಲ ಸಾವಂದುರ್ಗ ಬಿಟ್ಟು ಅಲ್ಲಿ ಹೊಡೆದಿದ್ವಲ್ಲ ಅವಾಗ ನಿಲ್ಸಿದ್ರಲ್ಲ ಆಚೆ. ಆಚೆ ಕಡೆ ಸವಾಸ ಅಲ್ಲ ಇವ್ರು ಸವಾಸ. ಫೈನಲಿ ಜಾತ್ರೆ ಏನು ಈ ಬಾಳೆಹಣ್ಣು ತಗೊಂಡು ತೇರ್ಗೆ ಎಸೆಯೋದಾ? ನಿನ್ನ ಬೇಡಿಕೆಗಳು ಏನಿದೆ ಅಂತ ಎಲ್ಲ ಸರಿ ಸರಿ ಆಯ್ತು. ಯಾರದು ಗೊತ್ತೇ? ಇಲ್ಲಿ ಇದು ಈ ಫಿಗರು ಅದು ಎಲ್ಲ 1 year ಬ್ಯಾಕ್ ಅಲ್ವಾ ಬ್ರೋ? 1 year ಬ್ಯಾಕ್. ಅದು ಮಠ ಮಧ್ಯಾಹ್ನ, ಇದು ಒಂದು ಮಧ್ಯರಾತ್ರಿ ಬಂದಂಗಿದೆ. ಇದೇ ಫಿಗರ್ ನೋಡಿ ಬಣ್ಣ ಎತ್ಕೊಂಡಿರೋದು. ಮಕ್ಕ ನೋಡ್ಬಿಟ್ಟು ಬಂದ್ಬಿಟ್ಲ. ಇಲ್ಲ ಕುದುರೆ 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 ಗೊಂಬೆ ಕುದುರೆ ಕುದುರೆ ಸೊ ಫೈನಲಿ ನಾವು ತೇರ್ ಹತ್ರ ಬಂದ್ವಿ. ಇದೇ ತೇರು. ಎಷ್ಟು ರಶ್ ಇತ್ತು ಅಂದರೆ ತುಂಬಾ ರಶ್ ಇತ್ತು. ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದರು ಜಾತ್ರೆನ ಪ್ರತಿಯೊಂದನ್ನು. ಇದು 3 ದಿನ ನಡೆಯುತ್ತೆ. ನೆಕ್ಸ್ಟ್ ಡೇ ಬಂದು ತೆಪ್ಪೋತ್ಸವ ಇರುತ್ತೆ, ಅದ್ರ ನೆಕ್ಸ್ಟ್ ಡೇ ಬಂದು ಮೆರವಣಿಗೆ ಇರುತ್ತೆ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೆಪ್ಪೋತ್ಸವ ಹಾಕ್ತೀನಿ. ತೆಪ್ಪೋತ್ಸವ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಈ ಥರ ಎಳಿತಾರೆ, ತುಂಬಾ ಚೆನ್ನಾಗಿದೆ. ಸೊ ನಾನು ನನ್ನ ಮಗಳು ಮತ್ತು ಚಂದನು ಕೂಡ ಹೇಳ್ದು ತುಂಬ ಚೆನ್ನಾಗಿ ಮಾಡ್ತಾರೆ. ಎಳೆಯೋಣ ಬಾ ಬಾ ಬಾ. ಗೊಂಬೆ ಹುಷಾರು. ಗೋವಿಂದ ಮತ್ತೆ ಜಾಗನೇ ಇಲ್ವಲ್ಲೇ. ಇಲ್ಲಿ ಇರೇನು ಪಾಪ ನೀನೇ ನೋಡ್ಕೋಬೇಕು.
ರಶ್ಮಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಹೋಗಿ ಆ ಅಜ್ಜಿ ಹತ್ರ ಬಾಳೆಹಣ್ಣು ಇಸ್ಕೊಂಡು ತಿಂತಾಳೆ ಗೊತ್ತಾ. ನಾವು ಸುಮ್ಮನೆ ಏನೋ ಮಾತಾಡ್ಕೊಂಡು ನಿಂತಿದ್ರೆ ಅವಳ ಪಾಡ್ಗಳು ಹೋಗಿ ಇಸ್ಕೊಂಡ್ಬಿಡ್ತಾವಳೆ. ನಮ್ಮ ನಗು ಅಂದರೆ ನಗು. ಪ್ಲೇನ್ ಕಿಸ್ ಕೊಟ್ಬಿಡು ಅಜ್ಜಿಗೆ. ಪ್ಲೇನ್ ಕಿಸ್ ಕೊಡು ಅಜ್ಜಿಗೆ. ಪ್ಲೇನ್ ಕಿಸ್ ಕೊಡು ಅದಕ್ಕೆ. ಅಜ್ಜಿ ಕೊಡ್ತಿದ್ದಾನೆ. ಹೋಗು ಪ್ಲೇನ್ ಕಿಸ್ ಕೊಟ್ಬಿಡ್ಬಾ. ಪ್ಲೇನ್ ಕಿಸ್ ಕೊಟ್ಬಿಡ್ಬಾ. ಹೋಗು ಶೇಕ್ ಹ್ಯಾಂಡ್ ಕೊಟ್ಬಿಡ್ಬಾ. ಆಯ್ತು ಶೇಕ್ ಹ್ಯಾಂಡ್ ಕೊಡು. ಇಲ್ಲ ವಾಪಸ್ ಕೊಟ್ಬಿಡ್ತೀನಿ. ಶೇಕ್ ಹ್ಯಾಂಡ್ ಕೊಡು ಮತ್ತೆ. ಕೊಡು ಶೇಕ್ ಹ್ಯಾಂಡ್. ಕೊಡು ಶೇಕ್ ಹ್ಯಾಂಡ್ ಕೊಡು. ಕೊಡು ಶೇಕ್ ಹ್ಯಾಂಡ್. ಹಾಂ ಪ್ಲೇನ್ ಕಿಸ್ ಕೊಡು ಚಿನ್ನಿ. ಪ್ಲೇನ್ ಕಿಸ್. ಬಾಯ್ ಮಾಡಿಬಿಡು. ಬಾಯ್ ಅನ್ನು ಅಜ್ಜಿಗೆ ಬಾಯ್ ಅನ್ನು. ಗೊಂಬೆ ಅಲ್ಲ ಹೆಂಗ್ ಹೋಗಿದ್ದು ನೋಡಿದ್ರ ನೀವು? ನೋಡ್ದೆ, ವಿಡಿಯೋ ಮಾಡಿದ್ದೀನಿ. ಸುಮ್ಮನೆ ಇರಮ್ಮ, ತಲೆ ಕೆಡಿಸ್ಬೇಡ ನನಗೆ. ಪುಟ್ಟ ಬಾ, ನೀ ಕುದುರೆ ರೌಂಡ್ ಹೋಗುವಂತೆ ಬಾ. ಅದನ್ನ ಎಡಿಟ್ ಮಾಡಿ ನೋಡಿ. ಮಗಳು ತಿನ್ನಿಸ್ತಿಲ್ಲ, ಅಮ್ಮ ಬಾರಿಸ್ತಾರೆ ಐಸ್ ಕ್ರೀಮ್. ಫಸ್ಟ್ ಯಾರಾದ್ರೂ ತಾಯಿ ಮಗಳಿಗೆ ತಿನ್ನಿಸ್ಬೇಕಲ್ವಾ? ನೋಡಿ ಅಲ್ಲಿ ಏನು ನಡೀತಿದೆ ನೋಡಿ ನೋಡಿ ನೋಡಿ. ಇದು ಸೊ ಇವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆದರು, ಅದಕ್ಕೆ ನಾನು ಕಾಮಿಡಿ ಮಾಡ್ತಿದ್ದೆ. ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ಸೆಲ್ಫಿ ಕೇಳ್ತಿದ್ದಾರೆ ಅಂತ. ಸೊ ಇವರೆಲ್ಲ ಬಂದು ನನ್ನ ಫ್ರೆಂಡ್ ಚಂದು ಅವ್ರ ತಂಗಿಯವರ ಫ್ರೆಂಡ್ಸು. ಸೊ ಎಲ್ಲ ಬ್ರದರ್ ಇದ್ದ ಹಾಗೆ ತುಂಬ ಎಂಜಾಯ್ ಮಾಡಿದ್ರು. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ 1000 ರೂಪಾಯಿ ಕೊಡ್ತೀನಿ ಅಂದ್ರಲ್ಲ, ಕೊಡಿ. ಇಲ್ಲಿ ಏನ್ ಗೊತ್ತಾ, ಚನ್ನಪಣ್ಣದಿಂದ ಪಾಪ ಹುಡಿಕೊಂಡು ಬಂದಿದ್ದಾರೆ. ನಾನು ಜಾತ್ರೆಗೆ ಬರ್ತೀನಿ ಅಂತ ಹೇಳಿ ಬಸ್ ಚಾರ್ಜು, ಊಟ ಮತ್ತೆ ರಾತ್ರಿ 90 ಕೊಡ್ತೀನಿ ಕೊಡಿ ಮೇಡಮ್. ಅಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳಿಲ್ಲ, ಮಧ್ಯಾಹ್ನ ಊಟ ತಿರ್ಗಾ ಬಸ್ ಚಾರ್ಜ್ 90 ಅಂತ ಹೇಳಿದ್ರು. ಕೊಡಿ ಮೇಡಮ್. ಕೊಡಿ ಮೇಡಮ್. ಎಲ್ಲ ಸುಮ್ಮನೆ ನನ್ನ ಕಾಮಿಡಿಗೋಸ್ಕರ, ನನ್ನ ಲಾಗ್ ಕಾಮಿಡಿಗೋಸ್ಕರ ಕಾಮಿಡಿ ಮಾಡ್ತಾವ್ರಷ್ಟೇ ಅಲ್ವಾ? ಇಲ್ಲ, ಇವರು ನಿಜವಾಗ್ಲೂ ಆಕ್ಚುಲಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನಾವು ಬಂದಿರೋದು. ನಾನು ಬೆಂಗಳೂರಿಂದ ಬಂದಿದ್ದೀನಿ, ದುಡ್ಡು ಕೊಡ್ತೀನಿ ಅಂದ್ರೆ ಪೆಟ್ರೋಲ್ 2000 ರೂಪಾಯಿ, ಅದಕ್ಕೆ ಬಂದಿರೋದು. ದುಡ್ಡು ಕೊಡಿಸಿ ನನಗೆ ಎಲ್ಲರೂ ಇದನ್ನೆಲ್ಲ ಪೋಸ್ಟ್ ಮಾಡೋಕ್ಕೆ. ಸೊ ಅವರೆಲ್ಲ ಕಾಮಿಡಿ ಮಾಡಿದ್ದು ತಮಾಷೆಗಷ್ಟೇ, ಫ್ರೆಂಡ್ಸ್ ಇದ್ದಲ್ಲ, ಎಂಜಾಯ್ ಮಾಡೋಣ ಅಂತ ಆ ಥರ ಮಾಡಿದ್ದು. ಯಾರು ಬೇಜಾರಾಗಬೇಡಿ ಆ್ಯಂಡ್ ತಪ್ಪಾಗಿ ತಿಳ್ಕೊಬೇಡಿ. ಸೊ ಅವರೆಲ್ಲ ಅಣ್ಣನ ಥರ. ಆ್ಯಂಡ್ ನನ್ನ ಮಗಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಸೊ ಅವಳಿಗೆ ಈ ಥರ ಹೊರಗಡೆ ಕರ್ಕೊಬಂದರೆ, ಹುಡುಗರ ಜೊತೆ ಬಿಟ್ಟರೆ ಅವಳಿಗೆ ತುಂಬಾ ಖುಷಿಯಾಗುತ್ತೆ. ಎಷ್ಟು ಖುಷಿಯಾಗಿರ್ತಾಳೆ ಅಂದರೆ ನಮ್ಮ ಜೊತೆ ಸೇರೋದೇ ಇಲ್ಲ, ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾಳೆ. ಕರೆಕ್ಟಾಗಿ ಹೇಳು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಬಾಯನು. ಸೊ ಫೈನಲಿ ಜಾತ್ರೆ ಅಂತೂ ಮುಗೀತು. ಓಡಾಟ, ಸುತ್ತಾಟ, ತಿಂದಿದ್ದು, ಎಂಜಾಯ್ ಮಾಡಿದ್ದು ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಲಾಸ್ಟಲ್ಲಿ ರೂಪಮ್ಮ, ನನ್ನ ಮಗಳು ಬಲೂನ್ ಕೇಳಿದ್ಲು, ಹಾಗಾಗಿ ರೂಪಮ್ಮ ಬಲೂನ್ ಕೊಡಿಸ್ತಾಯಿದ್ರು. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ಜಾತ್ರೆಯಲ್ಲಿ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಜಾತ್ರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫ್ರೆಂಡ್ಸ್ ಏನೇನೋ ಮಾತಾಡ್ತಿದ್ವಿ, ತಪ್ಪಾಗಿ ತಿಳ್ಕೊಬೇಡಿ. ಮನೆಗೆ ಬಂದಿದ್ದೀವಿ, ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು, ಫೇಸ್ ವಾಶ್ ಮಾಡಿಕೊಂಡು ಮಲ್ಕೊಳ್ಳೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಮಗಳು ಮಲ್ಕೊಬಿಟ್ಟಿದ್ದಾಳೆ, ಮಲ್ಕೊಂಡು ಬ್ಲಾಡ್ತಾವಳೆ. ಅಯ್ಯಯ್ಯಪ್ಪ,
ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಗ್ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್.